ವಿಶೇಷವಾಗಿ ಇವತ್ತು LED ಲೈಟ್ಗಳನ್ನು ಹಾಕುವ ಮುಖಾಂತರ ಇವತ್ತು ಉದ್ಯುಕ್ತ ಚಾಲನೆ ಕೊಟ್ಟಿದ್ದಾರೆ. ಕೊಡುಗೈ ದಾನಿಗಳು ಯಾವುದೇ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇಲ್ಲ. ಒಂದು ಲೈಟ್ ಆಗಲಿ ರೋಡ್ ಆಗಲಿ ಎಲ್ಲದರಲ್ಲೂ ನಾವು ಸಾಹೇಬ್ರ ಕೆಲಸ ಮಾಡ್ತಾ ಇದ್ದೀರಿ. ಇದೀಗ ತಾನೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಆದಂತಹ ಹಾಗೂ ಮಾಜಿ ಸಚಿವರು ಆದಂತಹ ಎಸ್.ಟಿ. ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಇವತ್ತು LED ದೀಪಗಳನ್ನು ಹಳೆ ಏನು ಬೀದಿ ದೀಪ ಇದು ಎಲ್ಲ ತೆರವುಗೊಳಿಸಿ ಸುಮಾರು ನಮ್ಮ ಕ್ಷೇತ್ರದುದ್ದಕ್ಕೂ ಅಳವಡಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಏರೋಹಳ್ಳಿ ವಾರ್ಡ್ 14ಕ್ಕೆ ವಿಶೇಷವಾಗಿ ಇವತ್ತು LED ಲೈಟ್ಗಳನ್ನು ಹಾಕುವ ಮುಖಾಂತರ ಇವತ್ತು ಉದ್ಯುಕ್ತ ಚಾಲನೆ ಕೊಟ್ಟಿದ್ದಾರೆ. ಮೊದಲನೇಗೆ ಅವರಿಗೆ ನಾವು ನಮ್ಮ ಎಲ್ಲ ಭಾಗದ ಲೀಡರ್ಗಳು ಮತ್ತು ಕಾರ್ಯಕರ್ತರು ಈ ಭಾಗದ ಮುಖಂಡರುಗಳಿಂದ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸುಮಾರು ಇವತ್ತು ನಮ್ಮ ಒಂದು ಇದಕ್ಕೆ ಒಂದು 3000 LED ಲೈಟ್ಸು ನಮ್ಮ ವಾರ್ಡ್ಗೆ ಅದು 3000 ಹೇಳಿದರೆ ಇನ್ನೂ ಸಾಲ್ಟ್ ಆಗಿದ್ದಾರೆ, ಇನ್ನೂ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಈ ಏರೋಹಳ್ಳಿ ವಾರ್ಡ್ಗೆ. ಅದು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಈಗ ಮೋರಿಗಳಾಗಿದೆ. ಈಗ 40 ಕೋಟಿ ಅನುದಾನದಲ್ಲಿ ಏರೋಹಳ್ಳಿ ಪೈಪ್ಲೈನಲ್ಲಿ ನಮಗೆ ಈ ಭಾಗದ ಜನಕ್ಕೆ ವಾಕಿಂಗ್ ಮಾಡೋಕ್ಕೆ ತುಂಬ ತೊಂದರೆನೇ ಇತ್ತು. ಯಾಕಂದರೆ ಹಿಂದೆ ಮಾಡಿದಂಥ ಲೆವೆಟಲ್ಲಿ ಎಲ್ಲೂ ನಮಗೆ ಒಂದು ಪಾರ್ಕ್ ಆಗಲಿ ವಾಕಿಂಗ್ ಆಗಲಿ ಜಾಗಕ್ಕೆ ವ್ಯವಸ್ಥೆ ಇರಲಿಲ್ಲ. ನಾವೆಲ್ಲ ಮುಖಂಡರುಗಳು ಹೋಗಿ ಕೇಳಿದಾಗ ಸುಮಾರು 40 ಕೋಟಿ ಅನುದಾನದಲ್ಲಿ ಇವತ್ತು ಜನಪ್ರಿಯ ಅಪಾರ್ಟ್ಮೆಂಟ್ಸಿಂದ ಮಾಡಿರೋ ನೈಸ್ ರೋಡ್ವರೆಗೂ ಇವತ್ತೊಂದು ಕಾಮಗಾರಿ ಚಾಲನೆ ಮಾಡಿ ಕೆಲಸ ನಡೀತಾ ಇದೆ. ಕೆಲವೇ ಇನ್ನೇನು 2-3 ತಿಂಗಳಲ್ಲಿ ಈ ಭಾಗದ ಜನಕ್ಕೆ ಒಂದು ವಾಕಿಂಗು ವ್ಯಾಯಾಮ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಬೇಗನೆ ಶೀಘ್ರವಾಗಿ ಕೆಲಸ ಚಾಲನೆ ನಡೀತಾ ಇದೆ. ಅವ್ರಿಗೂ ಸಹ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಸೋಮಶೇಖರ್ ಗೌಡರಿಗೆ. ಅದೇ ಥರ ಇವತ್ತೇನು ಮಳೆ ನೀರು ಬರ್ತಾ ಇದೆ ಚರಂಡಿ, ಅದಕ್ಕೂ ಸಹ ಎಲ್ಲ ವ್ಯವಸ್ಥೆ ಮಾಡಿ ಹೂಳೆತ್ತುವ ಮುಖಾಂತರ ಆಮೇಲೆ ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತು ಮಕ್ಕಳಿಗೆ ನೀವು ಕಂಡಂಗೆ SLC ಮಕ್ಕಳಿಗೆ 90%, PUCಗೆ 90% ಅಬೌವ್ 10,000 ರು ಬಹುಮಾನವನ್ನು ಕೊಟ್ಟು ಇವತ್ತು ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅವರು ಕೈಲಾಗಿದ್ದ ಒಂದು ಸಹಾಯ ಮಾಡಿ ಇವತ್ತು ಎಲ್ಲ ಮಕ್ಕಳನ್ನು ಸಹ ನಮ್ಮ ಸೋಮಶೇಖರ್ ಗೌಡ್ರನ್ನ ಇವತ್ತು ಏನು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲ ಮಕ್ಕಳುಗಳು ಸಹ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಮುಂದೆನೂ ಸಹ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ನಾನು ಸಹ ಈ ಭಾಗದಲ್ಲಿ ವಾರ್ಡ್ ಅಧ್ಯಕ್ಷ ಮಾಡಿರೋದಕ್ಕೆ ನಾವು ಸಹ ಅವ್ರ ಜೊತೆ ಸೇರಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ ಭಾಗದಲ್ಲಿ ನಾವು ಅವರಿಗೆ ಪರವಾಗಿ ದುಡ್ದು ಹಗಲು ರಾತ್ರಿ ಮುಂದೆ ಬರುವ GB ಎಲೆಕ್ಷನಲ್ಲಿ ನಮಗೆ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಶ್ರೀನಿವಾಸ್ ಶೋಭಾ ಅಂತ. ಅವ್ರನ್ನೂ ಸಹ ನಾವು ಎಲ್ಲ ಒಗ್ಗಟ್ಟಾಗಿ ಒಮ್ಮನಸಿಂದ ಹಿಂದೆ ಯಾವ ರೀತಿ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಗೆಲ್ಲಿಸಿದ್ವೋ ಅದೇ ಥರ ಈ ಸತಿ ನೀವು ವಾರ್ಡಲ್ಲಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ನಮ್ಮ ಸೋಮಶೇಖರ್ ಗೌಡರ ಬಲವನ್ನು ನಾವು ತಗೊಂಡು ಅವ್ರ ಮುಖಾಂತರ ನಾವೆಲ್ಲ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಯೂತು ಏನೆಲ್ಲ ಇದ್ದಾರೆ ಎಲ್ಲ ಸೇರಿ ಈ ಒಂದು ಚುನಾವಣೆಯನ್ನು ನಾವೇ ನಿಂತಿದ್ದೀವಿ ಅಂತ ಹೇಳಿ ನಮ್ಮ ಸೋಮಶೇಖರ್ ಗೌಡರು ಪರವಾಗಿ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಇಂಥ ಕಾರ್ಯಕ್ರಮ ಮಾಡಿ ನಾನು ಇದ್ದೀನಿ, ಯಾವುದಕ್ಕೂ ಅದೇ ಜಗ್ಬೇಡಿ ಅಂತ ಹೇಳಿ ನಮ್ಮ ಸೋಮಶೇಖರ್ ಗೌಡರು ಈ ಕಾರ್ಯಕ್ರಮ ಮಾಡೋಕ್ಕೆ ಬಿಟ್ಟಿದ್ದಾರೆ. ಇವತ್ತು ರಂಗೋಲಿ ಸ್ಪರ್ಧೆ ಮನೆಗೂ 6, 7, 10, 11, 4 ವಾರ ನಮಗೆ ಟೈಮ್ ಕೊಟ್ಟಿದ್ದಾರೆ. ಈಗ ನಾವು ಮುನೇಶ್ವರ ನಗರ, ನಾಗರಹೊಳೆ, ವೀರಭದ್ರೇಶ್ವರ ನಗರ, ನಂಜಪ್ಪ ಲೇಟು, ಮಾರುತಿ ನಗರ, ಏಕದಂತ ನಗರ, KSRTC ಎಲ್ಲ ಭಾಗಗಳಲ್ಲಿ ಸಹ ಮನೆಗೂ ರಂಗೋಲಿಯನ್ನು ಬಿಡುವ ಮುಖಾಂತರ ಅವರಿಗೆ ವಿಜೇತವಾಗಿ ಬಹುಮಾನವನ್ನು ಕೊಡ್ತವ್ರೆ. ಯಾರು ವಿಶೇಷವಾಗಿ ಹೆಚ್ಚಿನ ಒಂದು ಶೃಂಗಾರ ರೀತಿ ಅಲಂಕಾರ ಮಾಡಿ ರಂಗೋಲಿ ಬಿಡ್ತಾರೆ ಅವ್ರಿಗೆ ಒಂದು ವಿಶೇಷ ಬಹುಮಾನನೂ ಸಹ ಮಡಗಿದ್ದಾರೆ. ಆದ್ದರಿಂದ ನಾನು ಕೇಳೋ ನಮ್ಮ ತಾಯಂದಿರಿಗೆ ಎಲ್ಲ ಮನೆ ಹೆಣ್ಣು ಮಕ್ಕಳು ಸಹ ಏನು ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಒಂದು ಶೃಂಗಾರ ಮಾಡುವ ಮುಖಾಂತರ ಈ ಶನಿವಾರ ಭಾನುವಾರ ಒಂದು ರಂಗೋಲಿಯನ್ನು ಬಿಟ್ಟು ನಮ್ಮ ಸೋಮಶೇಖರ್ ಗೌಡರಿಗೆ ನೀವೆಲ್ಲ ಬಲಪಡಿಸಿದ್ದಾರೆ. ನಿಮಗೆ ನನ್ನ ಪರವಾಗಿ ಮತ್ತು ನಮ್ಮ ಕಾರ್ಯಕರ್ತರ ಪರವಾಗಿ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮುಖಾಂತರ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನದ ಒಂದು ಸಾರ್ವಜನಿಕರ ಅತ್ಯಮೂಲ್ಯವಾದಂತಹ ಒಂದು
ಕೆಲಸವನ್ನು ಅಂದರೆ ಎಲ್ಲ ಕಂಬಗಳಿಗೆ ಹೊಸದಾಗಿ ಬೀದಿ ದೀಪವನ್ನು LED ದೀಪವನ್ನು ಅಳವಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಇದರಿಂದ ತುಂಬ ಎಲ್ಲ ವಾರ್ಡ್ಗಳಲ್ಲಿ ಅಳವಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಎಲ್ಲ ಜನಗಳು ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೆ ಒಂದಲ್ಲ 100 ಕಾರ್ಯಕ್ರಮಗಳು ಒಂದರಿಂದ ಒಂದು ನಮ್ಮ ಎಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಡೀತಾ ಇದ್ದಾವೆ. ಈಗಂತೂ ಇತ್ತೀಚೆಗೆ ನಡೆದಂತಹ ಒಂದು ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ, ಹೆಚ್ಚು ಅಂಕಗಳನ್ನು ಪಡೆದಂತಹ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ PUC ಮತ್ತು SSLC ಎಲ್ಲ ಮಕ್ಕಳಿಗೆ 10,000 ರೂಪಾಯಿ ನಗದು ಬಹುಮಾನವನ್ನು ಕೊಡುವ ಮೂಲಕ ಮತ್ತು ಅವರಿಗೆ ಉಪಯೋಗ ಆಗಲಿ ಅಂತೇಳಿ ಒಂದು ಬ್ಯಾಗು ಮತ್ತು ಎಲ್ಲನೂ ಕೂಡ ಕೊಡುಗೈ ದಾನಿಗಳು ಯಾವುದೇ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇಲ್ಲ. ಹಾಗಾಗಿ ಅವರಿಗೆ ಭಾಳ ಭಗವಂತ ಒಳ್ಳೆಯ ಆಯುಷ್ಯನ್ನು ಕೊಡಲಿ ಮತ್ತು ಸೇವಾ ಮನೋಭಾವ ಇರತಕ್ಕಂಥವರಿಗೆ ಮತ್ತಷ್ಟು ಬಾರಿ ಅಧಿಕಾರ ಸಿಗಲಿ. ಹಾಗೆಯೇ ಈ ಸಾರ್ತಿ ಬರ್ತಕ್ಕಂತಹ GB ಎಲೆಕ್ಷನ್ಗಳಲ್ಲಿ ಮತ್ತು ಎಲ್ಲ ಎಲೆಕ್ಷನ್ನಲ್ಲಿ ಅವರ ಕೈ ಬಲಪಡಿಸುವಂತಹ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ನಾಯಕರುಗಳು, ಲೀಡರ್ಗಳು, ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಕೈ ಜೋಡಿಸಿ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಇನ್ನಷ್ಟು ನಮ್ಮ ಕುಂದುಕೊರತೆಗಳು ಏನಿದ್ದಾವೆ ಅವುಗಳನ್ನೆಲ್ಲ ನೀಗಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏರವಳ್ಳಿ ವಾರ್ಡ್ನಂತೂ ಎಲ್ಲ ವಾರ್ಡ್ಗಳು ಕೂಡ ಬೆಂಗಳೂರಿನಲ್ಲಿ ಒಂದು ಮಾದರಿಯ ಕ್ಷೇತ್ರ ಆಗಬೇಕು ನಮ್ಮ ಯಶವಂತಪುರ ಕ್ಷೇತ್ರ ಅನ್ನುವಂತಹ ನಮ್ಮ ಶಾಸಕರ ಒಂದು ಮನೋಭಾವವನ್ನು ಯಶಸ್ಸು ಮಾಡಲಿಕ್ಕೆ ನಮ್ಮ ಎಲ್ಲ ಬಂಧುಗಳು, ಎಲ್ಲ ಕಾರ್ಯಕರ್ತರು, ಎಲ್ಲ ನಾಗರಿಕರು ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮತ್ತು ಅವರು ಇವಾಗ 4 ಸಾರ್ತಿ ಗೆಲುವನ್ನು ಸಾಧಿಸಿದ್ದಾರೆ. 5ನೇ ಸಾರ್ತಿ ಅವರು ಗೆಲುವನ್ನು ಸಾಧಿಸಿದ್ರೆ ನಾವೆಲ್ಲರೂ ಕೂಡ ನೋಡ್ತೇವೆ. ಮತ್ತು ಅವರ ಸೇವೆ ಮತ್ತು ಜನಪರ ಕಾಳಜಿ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಈ ಥರ ಕೆಲಸ ಕಾರ್ಯಗಳನ್ನು ಯಾರೂ ಮಾಡಿಲ್ಲ. ಈ ಸೋಮಶೇಖರ್ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಆಗಲಿ ಬೆಳ್ಮಚ್ಚುವಂಥ ಕೆಲಸ ಏನು ಮಾಡ್ತಾ ಇಲ್ಲ. ಯಾರೇ ಒಂದು ಕೇಳಿದ್ರೂ ಅಲ್ಲಿ ಬಂದು ಸ್ಪಂದಿಸಿ ಅದನ್ನ ಬಗೆಹರಿಸಿ ಅದು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಸಾಹೇಬರು ಅದು ಇಮಿಡಿಯೇಟ್ಲಿ ಅದನ್ನು ಕೆಲಸ ಮಾಡಿಸಿ ಅಂತ ಹೇಳಿ ಕೆಲಸವನ್ನು ಮುಗಿಸ್ತಾ ಇದ್ದಾರೆ. ಇಂಥ ಸೋಮಶೇಖರ್ ಸಾಹೇಬರು ಇನ್ನೂ 10 ಸಾರಿ ಗೆದ್ದರೂ ಈ ಥರ ನಾವು ಜನಗಳೆಲ್ಲ ಅಷ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಂಬರ್ 1 SC ಸೋಮಶೇಖರ್ ಗೌಡರು. ಒಂದು ಲೈಟ್ ಹಾಕ್ಸಲಿ, ರೋಡ್ ಆಗಲಿ, ಎಲ್ಲದರಲ್ಲೂ ನಮ್ಮ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಾಹೇಬರು ಒಬ್ಬರಿಗೆ ಅಂತ ಮೀಸಲಾತಿ ಏನಿಲ್ಲ, ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು, ಈ ರೀತಿ ಪ್ರತಿಯೊಬ್ಬರಿಗೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಪೇಷಂಟ್ಗಳಿದ್ದಾರೆ ಸುಮಾರು ಜನ ಡಯಾಲಿಸಿಸ್, ಅವ್ರಿಗೆ ಆದಂಥ ಪಾಪ ಹಾಸ್ಪಿಟಲ್ನ ಓಪನ್ ಮಾಡಿ ಎಷ್ಟೋ ಜನ ಪಾಪ ಅಲ್ಲಿ ಅವ್ರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂಥವ್ರಿಗೆಲ್ಲ ಫ್ರೀ ಉಚಿತವಾಗಿ ಅವರು ಡಯಾಲಿಸಿಸ್ ಮಾಡಿದ್ದಾರೆ. ಮತ್ತು ಉಳ್ಳಾಳನಲ್ಲಿ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಈಗ ಪ್ರತಿಯೊಂದು ಅವರು ಅಭಿವೃದ್ಧಿ ಆರಿಕಾರನೇ ಆಗ್ಬೋದು ನಮ್ಮ ST ಸೋಮಶೇಖರ್ ಅವರು. ಅವ್ರಿಗೆ ನಮ್ಮ ಏರವಳ್ಳಿ ವಾರ್ಡಿನಾಗಲಿ ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ನಾಯಕರು ಹಾಗೂ ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಮ್ಮ ಬೆಂಬಲ ಅವರಿಗಿದೆ. ಹಾಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಆಗಿರ್ಬೋದು, ಜನ ಇರೋರು ಎಲ್ಲರೂ ಕೂಡ ಅವರಿಗೆ ಅಭಿನಂದಿಸ್ತೀವಿ. ತುಂಬ ಥ್ಯಾಂಕ್ಸ್.